ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಿತ್ತನೆ ಬೀಜ, ಗೊಬ್ಬರ ಸಕಾಲದಲ್ಲಿ ರೈತರಿಗೆ ವಿತರಣೆ ಮಾಡಿ ಕೃಷಿ ಹಾಗೂ ಇತರೆ ಯೋಜನೆಗಳ ಲಾಭವನ್ನು ಸಕಾಲದಲ್ಲಿ ರೈತರಿಗೆ ವಿತರಿಸುವಂತೆ ಸಚಿವ ರಹೀಂ ಖಾನ್ ಸೂಚಿಸಿದರು. ಬೀದರ್ನ ನಗರಸಭೆ ಕಚೇರಿ ಎದುರುಗಡೆ ಮುಷ್ಕರ ನಡೆಸಿದ ಪೌರಕಾರ್ಮಿಕರ ಅಹವಾಲು ಆಲಿಸಿದ ಪೌರಾಡಳಿತ ಸಚಿವ ರಹೀಂ ಖಾನ್, ಮುಷ್ಕರ ಹಿಂಪಡೆಯಬೇಕೆಂದು ಮನವಿ. ಪೌರಕಾರ್ಮಿಕರ ಬೇಡಿಕೆ ಈಡೇರಿಸುವವರೆಗೆ ಮುಷ್ಕರ ಮುಂದುವರಿಸುತ್ತೇವೆ ಎಂದು ಸಚಿವರಿಗೆ ಹೇಳಿದರು. ಒಳ ಮೀಸಲಾತಿ ಜಾತಿ ಜನಗಣತಿಯಲ್ಲಿ ಬೇಡ ಜಂಗಮ ಎಂದು ಧೈರ್ಯದಿಂದ ಬರೆಸಿ ಕಲ್ಯಾಣ ಶ್ರೀಗಳು. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಯವರು 500 ಜನರಿದ್ದ ಬೇಡ ಜಂಗಮರು 5 ಲಕ್ಷ ಹೇಗಾದರು ಎಂದು ಪ್ರಶ್ನಿಸಿದ್ದಕ್ಕೆ ಖಂಡಿಸಿದರು. ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ 3ನೇ ವಚನ ಮಂಟಪ ಮಾಸಿಕ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಗಾಂಧಿಗಂಜ್ ಬಳಿ ಇರುವ ಆದಿತ್ಯ ಟಿವಿಎಸ್ ವತಿಯಿಂದ ಆಟೋ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಪರಿಷತ್ತು ಸದಸ್ಯರಾಗಿ ನೇಮಕಗೊಂಡ ಹಿರಿಯ ಸಿವಿಲ್ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರನ್ನು ನಾಟ್ಯಶ್ರೀ ನೃತ್ಯಾಲಯ ಹಾಗೂ ಗೆಳೆಯರ ಬಳಗದ ವತಿಯಿಂದ ಸತ್ಕರಿಸಲಾಯಿತು. ಸುದ್ದಿಯ ವಿವರಗಳು. ರೈತರಿಗೆ ಸರ್ಕಾರದಿಂದ ಸಿಗುವ ಬಿತ್ತನೆ ಬೀಜ, ಕೃಷಿ ಭಾಗ್ಯ ಯೋಜನೆ, ಸಾವಯವ ಕೃಷಿ ಹಾಗೂ ಇತರೆ ಯೋಜನೆಗಳ ಲಾಭವನ್ನು ಸಕಾಲದಲ್ಲಿ ರೈತರಿಗೆ ವಿತರಿಸುವಂತೆ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅಧಿಕಾರಿ ಅವರಿಗೆ ಸೂಚಿಸಿದರು. ಅವರು ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಬೀದರ್ ಸಂಯುಕ್ತಾಶ್ರಯದಲ್ಲಿ ಚಾಂಬೋಳ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಿತ್ತನೆ ಬೀಜ ವಿತರಣೆ ಹಾಗೂ ಬೀಜ ಉಪಚಾರ ಹಾಗೂ ಕೀಟನಾಶಕ ಸುರಕ್ಷಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೀದರ್ ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾವುಲ್ಲಾಗೆ ಅವರು ಪ್ರಾಸ್ತಾವಿಕ ಮಾತನಾಡಿ, ಸೋಯಾ ಮತ್ತು ಇತರೆ ಬೀಜಗಳು ದಾಸ್ತಾನು ಮಾಡಿರುವ 29 ಬೀಜ ವಿತರಣಾ ಕೇಂದ್ರಗಳ ಬಗ್ಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ನೀಡಿ ದಿನಾಂಕವಾರು ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದರು. ಸಕಾಲದಲ್ಲಿ ಮಳೆಯಾಗಿರುವುದರಿಂದ ಉದ್ದು, ಹೆಸರು ಮತ್ತು ಮಿಶ್ರ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೂ ಡಿಎಪಿ ಬದಲಿಗೆ ಸಂಯುಕ್ತ ಗೊಬ್ಬರಗಳನ್ನು ಬಳಸಲು ರೈತರಿಗೆ ಸಲಹೆ ನೀಡಿದರು. ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಲಿಂಗದಳ್ಳಿ ಅವರು ಸಮಗ್ರ ಕೃಷಿ ಪದ್ಧತಿ ಹಾಗೂ ಬಿತ್ತನೆ ಬೀಜ ಉಪಚಾರದ ಕುರಿತು ತರಬೇತಿ ನೀಡಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ, ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ RL ಜಾಧವ್ ಚಾಂಬೋಳ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಖಾ ಅರ್ಜುನ್ ಕೋಳಿ, ಉಪಾಧ್ಯಕ್ಷರಾದ ದೌಲತ್ರಾವ್ ಚಾಂಬೋಳ್, PKPS ಅಧ್ಯಕ್ಷರಾದ ಸುನಿಲ್ ಪಾಟೀಲ್, ಜಿಲ್ಲಾ ಕೃಷಿಕ ಸಮಾಜದ ಸದಸ್ಯರಾದ ಸಂಜು ಪಾಟೀಲ್ ಕನ್ನಳ್ಳಿ, ತಾಲೂಕಾ ಪಂಚಾಯತ್ ಸದಸ್ಯರಾದ ರಾಮರಾವ್ ಪಾಟೀಲ್, ನಾಗೇಂದ್ರ ಪಾಟೀಲ್, ಬಂಡೆಪ್ಪ ಜಾಂತೆ, ಧನರಾಜ್ ಪಾಟೀಲ್, ಉಮೇಶ್ ಮೊಟ್ಟೆ, ಚಂದ್ರಕಾಂತ್ ಹಿಪ್ಪಳಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮಂತ್ರಿಗಳು ರೈತರ ಮನೆ ಬಾಗಿಲಿಗೆ ಬಂದು ತಂತ್ರಜ್ಞಾನಗಳನ್ನು ಕೊಡಿಸುವಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇರುವಂಥದ್ದು. ಈ ಕಾರ್ಯಕ್ರಮದ ಎಲ್ಲ ಹಿರಿಯ ಅಧಿಕಾರಿಗಳು, ಕೃಷಿಕ ಸಮಾಜದ ಅಧ್ಯಕ್ಷರು, ರಾಜಕೀಯ ಧುರೀಣರು ಎಲ್ಲರೂ ಸೇರಿ ಈ ಬರುವ ಮುಂಗಾರಿನ ಹಂಗಾಮಿನಲ್ಲಿ ರೈತರು ಯಶಸ್ವಿಯಾಗಲಿ ಅಂತ ಹೇಳಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ತಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಈ ಉದ್ಘಾಟನೆಗೆ ಸಾಕ್ಷಿಯಾಗಬೇಕಂತ ಮುಂದುವರಿದು ಈ ರೈತ ಸಂಪರ್ಕ ಕೇಂದ್ರಗಳಿಂದ ಏನು ಬೀಜ ಪರಿಕರಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಅದರ ದರಪಟ್ಟಿಯನ್ನು ಇಲ್ಲಿ ಘೋಷಣೆ ಮಾಡುವುದರ ಮುಖಾಂತರ ಮತ್ತು ಎಲ್ಲರಿಗೂ ಈ ದರಪಟ್ಟಿಗಳ ದರಪಟ್ಟಿ ಇದೆ ಇಲ್ಲಿ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಡುಗಡೆ ಮಾಡಿರುವಂತಹ ದರಪಟ್ಟಿಯನ್ನ ಇಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ದರಪಟ್ಟಿಗಳನ್ನ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ಮಾರಾಟ ಮಾಡುವಂತಹ ಏನು ರಿಯಾಯಿತಿ ದರದಲ್ಲಿ ಇರುವಂತಹ ಬೀಜಗಳ ದರವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ರೀತಿಯಾಗಿ ದರನ್ನ ಮೊದಲೇ ಘೋಷಣೆ ಮಾಡಿ ರೈತರಿಗೆ ಪರಿಕರಗಳನ್ನು ಕೊಡುವಂತಹ ಈ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅದಕ್ಕೆಲ್ಲರೂ ತಾವು ಚಪ್ಪಾಳೆ ಮುಖಾಂತರ ಸಾಕ್ಷಿಯಾಗಬೇಕಂತ ತಮ್ಮಲ್ಲಿ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಬೀಜ ವಿತರಣಾ ಕಾರ್ಯಕ್ರಮದ ಘನ ಉದ್ಘಾಟನೆಯನ್ನು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ಶ್ರೀ ರಹೀಂ ಖಾನ್ ಸಾಹೇಬ್ರೆ
ಹಾಗೂ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರೇ, ಚಂದ್ರಕಾಂತ್ ಮಾಧ್ಯಮದ ಮಿತ್ರರೇ, ವಿದ್ಯುನ್ಮಾನ ಮಾಧ್ಯಮದ ಮಿತ್ರರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಚಾಂಬೋಳ್ ಗ್ರಾಮದ ರೈತ ಬಾಂಧವರೇ ಹಾಗೂ ರೈತ ಮಹಿಳೆಯರೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ವತಿಯಿಂದ ಮಾಡ್ಕೊಂಡಿದ್ದೀವಿ. ನಮ್ಮ ಮಾನ್ಯ ಸಚಿವರು ಮೊನ್ನೆ ಮೀಟಿಂಗ್ ಅಲ್ಲಿದ್ರು. ಅವರ ಪರಿಶ್ರಮದಿಂದ ನಮಗೆ ಏನಾಗಿದೆ ಅಂದ್ರೆ 75,000 ಕ್ವಿಂಟಾಲ್ ಇದ್ದಿದ್ದು ಈಗ 95,000 ಕ್ವಿಂಟಾಲ್ ಬೀಜ ನಮಗೆ ಬರ್ತಾ ಇದೆ. ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಹೀಂ ಖಾನ್ ಇದೆ. ಹೀಗಾಗಿ ರೈತರಿಗೆ ಏನೂ ಸಮಸ್ಯೆ ಆಗಲ್ಲ. ನಮ್ಮಲ್ಲಿ 30 ರೈತ ಸಂಪರ್ಕ ಕೇಂದ್ರಗಳು ಜಿಲ್ಲೆಯಲ್ಲಿದ್ರೆ 6 ರೈತ ಸಂಪರ್ಕ ಕೇಂದ್ರಗಳು ಬೀದರ್ ತಾಲೂಕಲ್ಲಿ ಇದಾವೆ. ಯಾಕಂದ್ರೆ ಮಳೆ ಬಂದಾಗ ಒಂದೇ ಸಾರಿ ಬರುತ್ತೆ, ರೈತರು ಒಂದೇ ಸಾರಿ ರಶ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹೆಚ್ಚುವರಿ ಕೇಂದ್ರಗಳನ್ನು ಮಾಡಿದೀವಿ. ರೈತರು ತಾವೆಲ್ಲರೂ ಇದಕ್ಕೆ ಬೇರೆ ಗೊಬ್ಬರ ತಗೊಂಡು ಸ್ಟಾರ್ಟ್ ಮಾಡಲ್ಲ. ಎಲ್ಲೆಲ್ಲಿ ಉತ್ಪಾದನಾ ಕೇಂದ್ರಗಳಿದಾವೆ ನಮ್ಮ ಆಲ್ ಓವರ್ ಇಂಡಿಯಾ, ಅಲ್ಲಿಂದ ನಮಗೆ ಅಲೋಕೇಶನ್ ಮಂತ್ಲಿ ಬರ್ತದೆ. ಏಪ್ರಿಲ್ ತಿಂಗಳಿಗಿಷ್ಟು, ಮೇ ತಿಂಗಳಿಗಿಷ್ಟು, ಜೂನ್ ಅಂತೀವಿ. ಆ ಮಳೆಗಳಿಗೂ ಹಿಂಗಾರಿ ಮಳೆ ಅಂತೀವಿ. ಆಮೇಲೆ ಹಿಂಗಾರಿ ಅಲೋಕೇಶನ್ ಗೊಬ್ಬರದ್ದು ಬೇರೆ ಇರ್ತದೆ. ನಮ್ಮ ಸುದೈವ ನೋಡಿ, ನಮ್ಮ ಬೀದರ್ ಜಿಲ್ಲೆನಲ್ಲಿ ನಾವು ಗೊಬ್ಬರ ಜಾಸ್ತಿ ಉಪಯೋಗಿಸಲ್ಲ. ಕ್ಯಾನ್ಸರ್ ಅಂತ ರೋಗಗಳು ಆಗೋ ಸಾಧ್ಯತೆ ಜಾಸ್ತಿ. ನಾವು ಇನ್ನೂ ಸಾವಯವದ ಕಡೆ ಇದ್ದೀವಿ. ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬಳಸ್ತಾ ಇದ್ದೀವಿ, DAP ಕಡಿಮೆ ಬಳಸ್ತಾ ಇದ್ದೀವಿ. ಈಗ ನೋಡಿ, ಫಾಸ್ಫರಸ್ ಅನ್ನೋ ಅಂಶ DAP ಈಗ ಎಲ್ಲರಿಗಿಂತ ರೈತರಿಗೆ ಏನು ತೊಂದರೆ ಅಂದ್ರೆ ಅವ್ರು ಹೊಲ ಹೋಲಕ್ಕೆ ಹಾದಿಲ್ಲ ಸರ್. ನಮ್ಮ ಹೊಲ ನಮ್ಮ ದಾರಿ ಸ್ಕೀಮ್ ಅದ, ಅದು ಯಾರಿಗೂ ಬಿ ಲಾಗು ಆಗ್ತಾ ಇಲ್ಲ. ಅದರಿಂದ ದಯಮಾಡಿ ನಮ್ಮ ರಿಕ್ವೆಸ್ಟ್ ಅದ. ಈ ಕಾರಣಕ್ಕಾಗಿ ಮಾನ್ಯ ಮಂತ್ರಿಯವರಿಗೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ನಾವು ಸಲ್ಲಿಸೋಣ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವಂತಹ ಶ್ರೀಯುತ ನಾಗೇಂದ್ರ ಪಾಟೀಲ್ ಸರ್ ಅವರು ಅಲ್ಲಿನ ಅಂದ್ರೆ ಪಶುಗಳಿಗೆ ಸೇವೆಗಾಗಿ ಪಶು ವೈದ್ಯರನ್ನ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಮನವಿಯನ್ನು ಸಲ್ಲಿಸ್ತಾರ ಅಂತ ನಾಗೇಂದ್ರ ಪಾಟೀಲ್ ಅವರಿಗೆ ಧನ್ಯವಾದ ಅದನ್ನು ಕೊಡಲಾಗ್ತದೆ. ನಂತರ ಸೋಮನಾಥ್ ಜಾನ್ತೆ ಅವರು ಸೋಮನಾಥ್ ಜಾನ್ತೆ ಅವರು ಮುಂದೆ ಬರಬೇಕು. ನೋಡ್ರಿ ರಾಜಪ್ಪ ಮಾದಣ್ಣ ನಂತರದಲ್ಲಿ ಜರ ಕೆಳಗಡೆ ಸರ್ ಇಲ್ಲಿ ಬೀಜಗಳನ್ನು ಕೊಡಲಾಗ್ತಾ ಇದೆ. ತಮಗೆ ಬೇಕಾದವರಿಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಅಲ್ಲಲ್ಲಿ ಏನಪ್ಪಾ ಅಂದ್ರೆ ಮಾರಾಟ ಮಾಡಿದ್ರೆ ಬೀಜ ವಿತರಣೆಗಳನ್ನು ಮಾಡಿದರೆ ಅಲ್ಲಿ ನಿಮಗೆ ಅಧಿಕಾರಿಗಳು ನಿಮ್ದು ಎಲ್ಲ ಡೀಟೇಲ್ಸ್ ಅನ್ನ ಬರ್ಕೊಂಡು ಟಿಕ್ ಮಾಡ್ಕೊಂಡು ಕಂಪ್ಯೂಟರ್ ಎಂಟ್ರಿ ಮಾಡ್ಕೊಂಡು ಬೀಜ ಕೊಡ್ತಾರೆ. ಈಗ ಸಾಂಕೇತಿಕವಾಗಿ ಮಾನ್ಯ ಸರಿಯಾಗಿರುತ್ತೆ. ಯಾಕೆ किसान टोपी अध्यक्ष उनको हम भी डाल सकते ना ಬಂಡೆಪ್ಪ ಜಾನ್ತೆ ಸಾಹೇಬರು ಕೂಡ ಸರಿ ಸರ್. ತಮ್ಮೆಲ್ಲರಿಗೆ ಗಮನ ಇರುವಂಗೆ ವೇದಿಕೆ ಮೇಲೆ ಇರುವಂತಹ ಗಣ್ಯರ ಗಮನಕ್ಕಾಗಿ ಒಂದು ಏನಂತಂದ್ರೆ, ಮುಂಜಾನೆ ನಾವು ಈ ರೈತರಿಗೆ ಬೀಜೋಪಚಾರ ಮಾಡಬೇಕು ಅಂತ ಹೇಳಿ ನಮ್ಮ ಕೃಷಿ ಸಚಿವರ ಕಡೆಯಿಂದ ಬೀಜೋಪಚಾರ ಮಾಡಿಸಿದ್ದೇವೆ. ಇದನ್ನ ಎಲ್ಲ ರೈತ ಬಾಂಧವರು ಮನದಟ್ಟು ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿ ಅನ್ನೋದಕ್ಕೆ ಮಾನ್ಯ ಸಚಿವರೇ ಇಲ್ಲಿ ಏನಪ್ಪಾ ಅಂತಂದ್ರೆ ಮಂತ್ರಿಗಳು ಇದನ್ನ ಬೀಜೋಪಚಾರವನ್ನು ಬೀಜೋಪಚಾರ ಮಾಡುವಂಥದ್ದು, ಸೋಯಾಬೀನ್ಗೆ ಬೀಜೋಪಚಾರ ಮಾಡುವಂತ ಪ್ರಾತ್ಯಕ್ಷಿಕೆಯನ್ನ ಮಾನ್ಯ ಮಂತ್ರಿಗಳು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ದಯವಿಟ್ಟು ಅಳವಡಿಸಿಕೊಂಡು ಬೀಜೋಪಚಾರ ಮಾಡಬೇಕು ಅನ್ನೋ ವಿಚಾರನ ಇಲ್ಲಿ ಮಾನ್ಯ ಮಂತ್ರಿಗಳು ಸಂದೇಶ ಕೊಡ್ತಾ ಇದ್ದಾರೆ. ಮೊದಲಿಗೆ ಬೀಜಕ್ಕೆ ಬೆಲ್ಲದ ಪಾಕವನ್ನು ಸಿಂಪಡಿಸಲಾಗಿದೆ. ನಂತರದಲ್ಲಿ ರಾಸಾಯನಿಕಗಳನ್ನು ಒಂದೊಂದಾಗಿ ಬಳಸಿ ಬೀಜೋಪಚಾರ ಮಾಡಿ ಅದನ್ನು ನೆರಳಿನಲ್ಲಿ ಒದಗಿಸಿ ಬೀಜವನ್ನು ಬಿತ್ತನೆ ಮಾಡಬೇಕು, ತಯಾರಿ ಮಾಡಿಕೊಳ್ಬೇಕು ಅನ್ನೋ ಒಂದು ವಿಚಾರನ್ನ ಇಲ್ಲಿ ಸಚಿವರು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ರ ಮುಖಾಂತರ ಎಲ್ಲ ರೈತರ ಗಮನವನ್ನು ಇಲ್ಲಿ ಸೆಳೀತಾ ಇದ್ದಾರೆ. ಬೆಳೆ ಉತ್ಪಾದನೆಯಲ್ಲಿ
ಕಡಿಮೆ ಖರ್ಚು ಮಾಡಲಿಕ್ಕೆ, ರೋಗ ಮತ್ತು ಕೀಟ ಮುಕ್ತವಾಗಿ ಬೆಳೆ ಬೆಳಿಲಿಕ್ಕೆ ಬೀಜೋಪಚಾರ ಬಹಳ ಮುಖ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತು ಎಲ್ಲರೂ ಮಿನಿಸ್ಟರ್ ಇಲ್ಲ ಈ ಸಲ ರೈತರಿಗೆ ಮತ್ತೆ ಕೃಷಿ ಭಾಗ್ಯ ಸ್ಕೀಮ್ ಕಂಟಿನ್ಯೂ ಮಾಡಬೇಕು. 2 ವರ್ಷದಿಂದ ಅದು ಸ್ಟಾಪ್ ಆಗಿತ್ತು, ಅದು ಈ ವರ್ಷ ಕಂಟಿನ್ಯೂ ಕೊಟ್ಟಿದ್ದಾರೆ. ಆ ಥರ ಇನ್ನೂ ಒಂದು ಸ್ಕೀಮ್ನಲ್ಲಿ ಆರ್ಗ್ಯಾನಿಕ್ DPT ಅಂತ, ಅದರಲ್ಲಿ ನೀವು ಡೈರೆಕ್ಟ್ ನೀವು ತಗೋಬಹುದು. ಸುಮಾರು ಸ್ಕೀಮ್ನಲ್ಲಿ ಬೇರೆ ರೀತಿಯಿಂದ ಸರ್ಕಾರದಿಂದ ತಮ್ಮೆಲ್ಲರಿಗೆ ಸಪೋರ್ಟ್ ಇದೆ. ಮತ್ತು ಎಸ್ಪೆಷಲಿ ಬೀದರ್ನಲ್ಲಿ ತಮಗೆ ಯಾವ್ಯಾವ ಬೀಜ ಆಗಲಿ ಬೇರೆ ಸ್ಕೀಮ್ಸ್ನಲ್ಲಿ ಏನೇನು ತಾವು ಹೇಳ್ತೀರಿ 100% ನಾನು ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳ್ತೇನೆ. ಮತ್ತು ಸುಮಾರು 40 ಕೋಟಿದು ರೋಡ್ ಈ ಸಲ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಜನವಾಳ ಸರ್ಕಲ್ಗೆ 20 ಕೋಟಿ, ಮಾಲೇಗಾಂವ್ ಸರ್ಕಲ್ಗೆ ಒಂದು 20 ಕೋಟಿ. ಮತ್ತು ಈಗ ಕನೆಕ್ಟಿಂಗ್ ರೋಡ್ ತಾವು ಯಾವುದೋ ಬರ್ತ್ ಕೊಟ್ಟಿದ್ರು, ಯಾವ ವಿಲೇಜ್ಗೆ ಹೊಲಗೆ ಹೋಗ್ಬೇಕಂತ ಕೊಟ್ಟರು, ಅದು ವಿತಿನ್ 6 ಮಂತ್ನಲ್ಲಿ ನಾನು ಅದು ಎಲ್ಲ ರೋಡ್ಸ್ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳ್ತೇನೆ. ಯಾಕಂದರೆ ಮೊನ್ನೆ ಇನ್ನೂ ಒಂದು 20 ಕೋಟಿ ನನ್ನ ಕ್ಷೇತ್ರಕ್ಕೆ ಟೋಟಲ್ 60 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 40 ಕೋಟಿದು ಆಲ್ರೆಡಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ, 1-2 ತಿಂಗಳಾಗಿದೆ. ಇನ್ನು 20 ಕೋಟಿ ಹೊಲಗೆ ಕನೆಕ್ಷನ್ ಅಂತ ಸ್ವಾಮಿಯವರು ಹೇಳಿದ್ದಾರೆ. ಅದು ಯಾವ್ಯಾವ ಹೊಲಗೆ ಚಾಂಬೋಳ ಆಗಲಿ ಬೇರೆ ಬೇರೆ ವಿಲೇಜಸ್ನಲ್ಲಿ ಊರಿನಲ್ಲಿ ತಾವು ಹೇಳಿದ್ರು ನಾನು 100% ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳ್ತೇನೆ. ಅಗ್ರಿಕಲ್ಚರ್ನಲ್ಲಿ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರು, ಅದು ನಾವು ಕ್ಯಾಬಿನೆಟ್ನಲ್ಲಿ ಇದ್ದು ನಾನು 100% ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳುತ್ತೇನೆ. ಮತ್ತು ತಮ್ಮೆಲ್ಲರಿಗೆ ಗೊತ್ತಿದೆ, ಸುಮಾರು ಜನಗೆ 5 ಗ್ಯಾರಂಟಿ ಸಿಗ್ಲತ್ತದೆ. ಕರೆಂಟ್ದು ಆಗ್ಬೋದು, ಮಹಿಳೆಗೆ ಬಸ್ದು ಆಗ್ಬೋದು, ಮತ್ತು 5 kg ಎಕ್ಸ್ಟ್ರಾ ಅಕ್ಕಿ ಸಲಗೆ, ಮತ್ತು 2,000 ರೂಪಾಯಿ ಡೈರೆಕ್ಟ್. ಯಾರು ಸೆಂಟರ್ನಲ್ಲಿ ಇಲ್ಲ ಈ ಸ್ಕೀಮ್ನಲ್ಲಿ. ಈ ಸ್ಕೀಮ್ ಕಂಟಿನ್ಯೂ 100% ಕಂಟಿನ್ಯೂ ಇರ್ತದೆ. ಇದರಿಂದ ಸುಮಾರು ಜನಗೆ ಹೆಲ್ಪ್ ಆಗ್ಲತ್ತದೆ. ಯಾರು ನಮ್ಮ ರಿಲೇಷನ್ ಆಗಲಿ ತಮ್ಮ ಆಗಲಿ ಒಂದ್ಸಲ 2,000 ಕೊಡೋ ಅಂದರೂ ಹೆಚ್ಚು ಕಡಿಮೆ ನೋಡ್ತಾರೆ. ಇದು ಕಂಟಿನ್ಯೂ ನಿಮಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರ್ಲತ್ತದೆ. ಅದರಿಂದ ತಮ್ಮೆಲ್ಲರಿಗೆ ನಾನು ಇನ್ನೂ ಒಂದು ಸಲ ತಾವೆಲ್ಲರೂ ಬಂದಿದ್ದರೆ ರೈತರಿಗೆ, ಮಹಿಳಾವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಏನು ಉಪಯೋಗ ಆಗುತ್ತಂದ್ರೆ ಜಾನುವಾರುಗಳಿಗೆಲ್ಲ ನೀರಿನ ಸಮಸ್ಯೆ ಕಂಪ್ಲೀಟ್ ಆಗಿ ಈಗ ನಿವಾರಣೆ ಆಗಿದೆ. ಅದಲ್ಲದೆ ಭೂಮಿ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈ ಮಳೆ ಸಹಕಾರಿಯಾಗಿದೆ. ಇದರ ಅರ್ಥ ನಾವು ಮಳೆ ಬಂತು ಈಗ ತಕ್ಷಣ ಬಿತ್ತಬೇಕು ಅಂತಿಲ್ಲ. ನಮಗೆ ಸುಮಾರು 100 mm ಅಷ್ಟು ಮಳೆ ಆದ ನಂತರ ಜೂನ್ 10ರ ನಂತರ ಮಾತ್ರ ನಾವು ಸೋಯಾಬೀನ್ ಬಿತ್ತನೆ ಮಾಡಬೇಕು. ಅದ್ರ ಒಳಗಡೆ ನಾವು ಈಗ ಹೆಸರು ಬೆಳೆ ಬಿತ್ತನೆ ಮಾಡ್ಬೋದು. ಈಗ ರೋಹಿಣಿ ಮಳೆ ನಡೀತಾ ಇದೆ, ಹೆಸರು ಬಿತ್ತನೆ ಮಾಡಲಿಕ್ಕೆ ನಮಗೇನು ಅಡ್ಡಿ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಮ್ಮ KVK ವಿಜ್ಞಾನಿಗಳು ಮತ್ತು ARS ವಿಜ್ಞಾನಿಗಳು ತಮ್ಮೆಲ್ಲರಿಗೂ ಬೇರೆ ಬೇರೆ ಅಧಿವೇಶನದ ಮುಖಾಂತರ ತಮಗೆ ತಿಳಿಯಪಡಿಸಿದ್ದಾರೆ. ಅದಲ್ಲದೆ ಬೀಜ ಉಪಚಾರ ಹೆಂಗೆ ಮಾಡಬೇಕು, ನಾವು ಹೊಲಗಳಲ್ಲಿ ಸ್ಪ್ರೇ ಹೇಗೆ ತಗೋಬೇಕು, ಸಿಂಪಡಣೆ ಮಾಡಬೇಕಾದ್ರೆ ಅನುಸರಿಸಬೇಕಾದ ಸುರಕ್ಷಿತ ಕ್ರಮಗಳ ಬಗ್ಗೆ ಈಗಾಗಲೇ ತಮಗೆ ಹೇಳಿದ್ದಾರೆ. ಈಗ ನಾವು ಮುಂಗಾರಲ್ಲಿ ಬೀದರ್ ಜಿಲ್ಲೆನಲ್ಲಿ ಸೋಯಾಬೀನ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳಿತೀವಿ. 2,22,000 ಹೆಕ್ಟರಲ್ಲಿ ನಾವು ಸೋಯಾಬೀನ್ ಬೆಳಿತೀವಿ. ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನ ನಮಗೆ ಇದೆ ಬೀದರಲ್ಲಿ. ಇಡೀ ಬೀದರ್ ಒಂದು ಕಡೆ ಆದರೆ ಇಡೀ ರಾಜ್ಯದಲ್ಲಿ ಕೇವಲ 20% ಸೋಯಾಬೀನ್ ಪ್ರೊಡಕ್ಷನ್ ಆಗ್ತದೆ. ಅದು ಬೆಳಗಾಮಲ್ಲಿ, ಧಾರವಾಡದಲ್ಲಿ, ಹಾವೇರಿನಲ್ಲಿ ಅದಾಗುತ್ತೆ. 80% ಸೋಯಾಬೀನ್ ಉತ್ಪಾದನೆ ಏನಾಗುತ್ತೆ ಬೀದರ್ ಜಿಲ್ಲೆನಲ್ಲಿ ಮಾತ್ರ ಆಗುತ್ತೆ. ಈಗ ನಾವು ಇಷ್ಟೆಲ್ಲ ಬೆಳೀತಾ ಇದೀವಿ ಸೋಯಾಬೀನ್, ಅದು ಒಳ್ಳೇದಾ ಕೆಟ್ಟದ್ದಾ ಅನ್ನೋದು ನಾವು ಇದು ವಿಮರ್ಶೆಗೆ ಒಳಪಡ್ತದೆ. ಸೋಯಾಬೀನ್ ಒಂದೇ ನಾವು ಬೆಳಿಲಾರ್ದೇನೆ ಬೇರೆ ಬೇರೆ ಬೆಳೆಗಳು, ನಾವೀಗ ಸಜ್ಜೆ ಬೆಳೆಯಲ್ಲ, ಮೆಕ್ಕೆಜೋಳ ಬೆಳೆಯಲ್ಲ, ಹತ್ತಿ ಬಹಳ ಕಡಿಮೆ ಬೆಳಿತೀವಿ, ಶೇಂಗಾ ಅಂತೂ ಯಾರು ನೋಡೇ ಇಲ್ಲ. ಈ ಇನ್ನೂ ಕೆಲವು ಬೆಳೆಗಳಿದಾವೆ, ಗೆಣಸು, ಅವೆಲ್ಲ ನಮ್ಮ ಬೀದರ್ ಜಿಲ್ಲೆ ರೈತರು ಇದುವರೆಗೆ ನೋಡಿಲ್ಲ ಅದು ಹೇಗಿರ್ತದೆ ಅಂತ. ಹೀಗಾಗಿ ಇದು ಸಮಯೋಚಿತ. ಅಂದ್ರೆ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತದೆ, ಯಾವ್ದಾರು ಒಂದೊಂದು ಬೆಳೆ ಕೈ ಕೊಟ್ರು, ಈಗ ನಾವೆಲ್ಲ ಸೋಯಾಬೀನ್ ಬೆಳಿತೀವಿ, ಲಾಸ್ ಆದ್ರೆ ಒಂದೇ ಸಾರಿ ಆಗುತ್ತೆ. ಬಂಪರ್ ಬೆಳೆ ಬಂದ್ರೆ ಒಂದೇ ಸಾರಿ ಬೆಳೆ ಬರುತ್ತೆ, ಮಾರ್ಕೆಟ್ ಅಲ್ಲಿ ಗ್ಲಟ್ ಆಗ್ಬಿಡ್ತದೆ, ಆಮೇಲೆ ಅದು ತಗೊಳ್ಳೋರು ಇರಲ್ಲ. ಆ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ತಾವೇನು ಹಿರಿಯರಿದ್ದೀರಿ, ರೈತರಿದ್ದೀರಿ, ರೈತ ಮುಖಂಡರಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. 6 ತಿಂಗಳ ತನಕ ಅವ್ರು ಹೊಂದಾಗಿ ಇಡಬೇಕಾಗತ್ತದ, ಅವ್ರಿಗೆ ತರ್ಲಾಕ ದಾರಿ ಇಲ್ಲ. ಅದಕ್ಕೆ ದಯಮಾಡಿ ನೀವು
ಜಿಲ್ಲಾಧಿಕಾರಿಗಳು ಹೇಳಿ ನೀವೇನು ಬಜೆಟ್ ಎದ್ರಾಗ ಇಡ್ತೀರಿ ಗೊತ್ತಿಲ್ಲ, ಬಟ್ ಈ ರೈತರಿಗೆ ಒಂದೊಂದು ಊರಿಗೆ ಹೊಲಕ್ಕೆ ಹೋಲಕ್ಕೆ ಹಾದಿ ಅದ, 2-5 ಫೀಟ್ ಬಿಟ್ಟರೆ ಹೊಲಕ್ಕೆ ಹೋಲಕ್ಕೆ ಹಾದಿ ಇರ್ತದ, ಎಲ್ಲ ಹೊಲಕ್ಕೆ ಹೋಲಕ್ಕೆ ಹಾದಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನಾ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲದೆ ರೈತ ಬಾಂಧವರಲ್ಲಿ ಮತ್ತೊಂದು ಕಳಕಳಿ ವಿನಂತಿದೆ. ಇವತ್ತೆಲ್ಲ ಬೀಜ ಕುಳ್ಳತ್ತು, ಸಬ್ಸಿಡಿ ಬೀಜ ಕುಳ್ಳತ್ತೇವೆ, ಆದ್ರೆ ನೀವು ಕೃಷಿ ಅಧಿಕಾರಿಗಳು ಸರ್ ಯಾರ್ಯಾರು ಯಾವ ಬೀಜಗಳು ಯಾವ ಇದರಲ್ಲಿ ಪಾಸ್ ಆಗಿ ಅವರಷ್ಟೇ ಬೀಜ ವಿತರಣೆ ಮಾಡಬೇಕು. ಯಾಕಂದ್ರೆ ಒಂದು ವೇಳೆ ಇದು ಪ್ರಯೋಗಲಿಂದ ರಿಪೋರ್ಟ್ ಬರೋಕ್ಕಿಂತ ಮೊದಲೇ ನಾವು ಒಂದು ಸಪ್ಲೈ ಮಾಡಿದೆ ಅಂದ್ರೆ ನಾಳೆಗೆ ಬೀಜ ಹೇಳಲು ಉಂಟಂದ್ರೆ ರೈತರು ತುಂಬಾ ಆತಂಕದಾಗ ಒಳಪಡ್ತಾರ. ಅದ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಅದ, ಅದು ಮಾದರಿ ಪ್ರಯೋಗಾಲಯಕ್ಕೆ ಯಾವ ಅಪ್ರೂವಲ್ ಆಗಿ ಬಂದವ ಅವಷ್ಟು ಬೀಜವನ್ನು ಸಪ್ಲೈ ಮಾಡ್ಬೇಕಂತ ವಿನಂತಿ ಇದೆ ಸರ್. ರೈತರಿಗೆ ಹೊಲಕ್ಕೆ ಹಾದಿ ಬೇಕಾಗ್ಯದ, ಅದು ಹಾದಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತೇಳಿ ತಮ್ಮಲ್ಲಿ ಮನವಿ. ಸೇವೆ ಖಾಯಂಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದವರು ಇಲ್ಲಿನ ನಗರಸಭೆ ಕಚೇರಿ ಎದುರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಳಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಭೇಟಿ ನೀಡಿದ್ದರು. ರಾಜ್ಯದ ಪೌರ ಕಾರ್ಮಿಕರ ಬೇಡಿಕೆಗಳ ಕುರಿತು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುತ್ತದೆ. ಪೌರ ಕಾರ್ಮಿಕರ ಬೇಡಿಕೆಗಳ ಕುರಿತು ಹಣಕಾಸು ಇಲಾಖೆಗೆ ಪತ್ರ ಬರೆದಿದ್ದೇನೆ, ಆದರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ಸಮಸ್ಯೆ ಬಗೆಹರಿಸಲು ವಿಳಂಬವಾಗಿದ್ದು, ಇದು ಖುದ್ದು ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅತಿಕ್ ಅವರೊಂದಿಗೆ ಶೀಘ್ರದಲ್ಲಿಯೇ ಸಭೆ ಆಯೋಜಿಸಲು ತಿಳಿಸಿದ್ದಾರೆ ಎಂದು ಸಚಿವರು ತಿಳಿಸಿದರು. ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಸಚಿವರು, ಪೌರ ಕಾರ್ಮಿಕರು ಅನೇಕ ವರ್ಷಗಳಿಂದ ಹೊರಗುತ್ತಿಗೆಯ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದು, ಅವರ ಕೆಲಸ ಖಾಯಂಗೊಳಿಸಬೇಕು. ಪ್ರತಿ ತಿಂಗಳ ವೇತನವನ್ನು ಅವರ ಖಾತೆಗೆ ಜಮೆ ಮಾಡಬೇಕೆಂದು 2 ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಚರ್ಚಿಸಿದ್ದೇನೆ. ಶೀಘ್ರದಲ್ಲಿ ಈ ಸಂಬಂಧ ಸಭೆ ನಡೆಸಿ ಅವರ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಈ ವಿಷಯ ನನ್ನ ಖಾತೆಯ ಜೊತೆಗೆ ನಗರಾಭಿವೃದ್ಧಿ ಖಾತೆಗೂ ಬರುತ್ತದೆ. ಈ ಬಗ್ಗೆ ಸಂಬಂಧಿಸಿದ ಎಲ್ಲ ಸಚಿವರು ಸಿಎಂ ಜೊತೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ಲಾರೆ, ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮತ್ತಿತರರು ಇದ್ದರು. ಅರೆ ಎಲ್ಲರಿಗೂ ಊಟ ಹೊಂಟದಪ್ಪ, ಜೈ ಹೊರಿ ದವಸ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಸತ್ತು ಮಾಗೆ ಮಾಡು, ಪ್ರಭಾಕರ್ ಸತ್ತು ಮಾಗೆ ಮಾಡು. ಪ್ರಭಾಕರ್ ಸಾಹೇಬ್ರಿಗೆ, ಪ್ರಭಾಕರ್ ಸಾಹೇಬ್ರಿಗೆ ಆವಾಜ್ ದೇ. ಸರ್ ಈ ಕಡೆ ನೋಡ್ರಿ, ಜರ ವೈಡ್ ನಿಂದ್ರಿ. ಸಿಎಂ ಅವ್ರ ಜೊತೆಗೆ ಮಾತಾಡಿ ಒಂದು ಟೈಮ್ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ನಿಮಗೆ. ಈಗ ಅವ್ರ ಜೊತೆಗೆ ಟೈಮ್ ಡೇಟ್ ಫಿಕ್ಸ್ ಮಾಡಿ ತಮ್ಮಲಿಂದ ಯಾರ್ಯಾರು ಬರ್ತೀರಿ ಬರ್ರಿ, ಅವ್ರ ಮುಂದೆ ಡಿಸ್ಕಸ್ ಮಾಡಿರಿ. ನನ್ನಿಂದ ಪ್ರಭಾಕರ್ ಅವರಿಗೆ ಗೊತ್ತಿದೆ, ನಾನು 3-4 ಸಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನನ್ನಿಂದ ರಿಕಮೆಂಡ್ ಮಾಡಿ ಫೈಲ್ಗೆ ಕಳಿಸಿದ್ದೇನೆ. ಇದು ಸುಮಾರು ವರ್ಷದ್ದು ಪೆಂಡಿಂಗ್ ಇದೆ ಕೇಸ್. ಮೋಸ್ಟ್ಲಿ ಒಂದು 10-20 ವರ್ಷ 30 ವರ್ಷದಿಂದ ಇದು ಪೆಂಡಿಂಗ್ ಇದೆ. ಪೌರ ಕಾರ್ಮಿಕರದ್ದು ಇದೆ, ಮತ್ತು ಲೋಡರ್ ಇದ್ದಾರೆ, ವಾಟರ್ ಮ್ಯಾನ್ ಇದ್ದಾರೆ, ಡ್ರೈವರ್ಸ್, ಆ ಥರ ಒಂದು ಟೋಟಲ್ ಎಷ್ಟು 18 ಬೇಡಿಕೆ ಇದೆ ಇವ್ರದ್ದು. ಆ ಬೇಡಿಕೆ ಬಗ್ಗೆ ಎಲ್ಲ ಸುಮಾರು ನಾನು ಈಗ ಟೈಮ್ ತೊಗೊಂಡು ಚರ್ಚೆ ಮಾಡ್ತೀನಿ ಅಂತ ಚರ್ಚೆ ಮಾಡಿ ನಾನು ತಮ್ಮ ಪರವಾಗಿ ಇದ್ದೀನಿ 100%. ಯಾಕಂದರೆ ತಾವೆಲ್ಲರೂ ಬಡವರು ಇದ್ದೀರಿ, ತಮ್ಮದು ಕಷ್ಟ, ನಿಮ್ಮಂಥ ಕಷ್ಟ ನನ್ನ ಇಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಮಾಡೋದು. ಬೆಳಗ್ಗೆ 6 ಗಂಟೆ 5 ಗಂಟೆಯಿಂದ ತಾವೆಲ್ಲರೂ ಇಡೀ ಸಿಟಿಗೆ ಕ್ಲೀನ್ ಮಾಡೋದು ಕೆಲಸ, ಕಚರ ಒಯ್ದು ಕೆಲಸ,
ಮತ್ತು ನೀರು ಬಿಡೋದು ಬೆಳಗ್ಗೆ 6 ಗಂಟೆ ಹೋಗಿ ನೀರು ಬಿಡ್ತೀರಿ. ಈಗ ತಮಗೆ ಪರ್ಮಿಟ್ ಮಾಡೋದು ತಾವೆಲ್ಲರೂ ಬೇಡಿಕೆ ಇಟ್ಟಿದ್ರಿ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ 100% ಇದ್ದೀನಿ. ಮತ್ತು ಒಂದು ಮೀಟಿಂಗ್ ಮಾಡಿದ ಮೇಲೆ ಕರೆಕ್ಟ್ ಪಿಕ್ಚರ್ ನಿಮಗೆ ಗೊತ್ತಾಗ್ತದೆ. ಈಗ ಇದು ತುಂಬ ಸೀರಿಯಸ್ ಆಗಿದೆ. ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ನಾನು ಇಮಿಡಿಯೇಟ್ ಅವ್ರಿಗೆ ಕರ್ಕೊಂಡು ಬರ್ರಿ, ನಾವು ಮೀಟಿಂಗ್ ಮಾಡ್ತೀನಿ ಅಂತ. ಅದ್ರ ಸಲಗೆ ತಾವೆಲ್ಲರೂ ಇವತ್ತು ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿ ಒಂದು ಮೀಟಿಂಗ್ ಆದ್ರ ಮೇಲೆ ಮತ್ತೆ ಆ ಥರ ಅದರಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಇದ್ರೆ ತಾವು ಯಾವಾಗಲೂ ಮಾಡ್ಬೋದು, ಅದ್ರ ಬಗ್ಗೆ ಏನಿಲ್ಲ. ಅದ್ರ ಸಲಗೆ ತಮ್ಮ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲ, ಕೆಲಸ ಆಗಬೇಕು. हाँ मीटिंग में थे सब. मैं अभी साहब को बात किया, मैं जरा स्पीकर ऑन किया अभी. साहब बोले इमीडिएट तुम कभी लेके आते हैं. ನೌಕರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ನಿಮಗೆ ಈ ಹಿಂದೆನೂ ನಾವು ಕಂಡಿದ್ದೀವಿ, ಮತ್ತು ನಮ್ಮ ಮಿನಿಸ್ಟರ್ ಸಾಹೇಬರು ನಿಮಗೆ ಫೋನ್ ಕೂಡ ಮಾಡಿ ಹೇಳಿದರು ಸರ್. ಇವತ್ತು ಹೊರಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರ ಪಾವತಿಗೆ ವಾಟರ್ ಸಪ್ಲೈ ಡ್ರೈವರ್ಸ್ಗಳನ್ನು ಮತ್ತು ಲೋಡರ್ಸ್ ಕ್ಲೀನರ್ಸ್ಗಳನ್ನು ನೇರ ಪಾವತಿ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ಬರ್ಡನ್ ಆಗಲ್ಲ. ದಯಮಾಡಿ ಅವ್ರ ಕಾರ್ಮಿಕರ ಜೊತೆಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಅವರು ಸ್ವಚ್ಛತೆಗಾರನೆಂದು ಪರಿಗಣಿಸಿ. ಈ ಹಿಂದೆನೇ ತಾವುಗಳು ಹೇಳಿದ್ರಿ ಸರ್, ಸರ್ 24x7 ವಾಟರ್ ಸಪ್ಲೈ ಇವತ್ತು ಸಾರ್ವಜನಿಕರಿಗೆ ಆಮ್ಲಜನಕ ಸರಬರಾಜು ಮಾಡ್ತಕ್ಕಂಥ ನೌಕರರು ಅವರು ಬಹಳ ಗಣನೀಯವಾಗಿ ಕೆಲಸ ಮಾಡ್ತಾರೆ ಸರ್. ಇವತ್ತು 25-30 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಸರ್. ಇವತ್ತು 2 ವರ್ಷದನ್ನ ಪೌರ ಕಾರ್ಮಿಕರು ನಾವು ಏನು ಪರ್ಮಿಟ್ ಮಾಡಿದ್ದೀವಿ, ಅದೇ ನಿಟ್ಟಿನಲ್ಲಿ ಇವ್ರಿಗೂ ಸಹ ಇವರು 20 ವರ್ಷ ಸೇವೆಯನ್ನು ಪರಿಗಣಿಸಿ ನಾವು ಮಾಡಬೇಕಾಗಿದೆ. ಬೇಗ ನೀವೊಂದು ಸಭೆಯನ್ನು ಕರೆದು ನಮ್ಮ ಬೇಡಿಕೆಗಳನ್ನು ಮಂಡಿಸಿದ್ರೆ ಸರ್, ಇವತ್ತು ರಾಜ್ಯದಂತ ಸರ್ ನೀವು ಯಾವತ್ತು ಮೀಟಿಂಗ್ ಕರಿತೀರೋ ಅಲ್ಲಿವರೆಗೂ ಸ್ಟ್ರೈಕ್ ಮುಂದುವರಿತಿರ್ತದೆ ಸರ್. ದಯಮಾಡಿ ನಮಗೆ ಬೇಗನೆ ನಮಗೊಂದು CCT ಕೊಡ್ಬೇಕು ಸರ್. ತಾವು ಮಾಡಿದ್ದೀವಿ ಸರ್, ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಅವರು ಟೈಮ್ ಡೇಟ್ ಫಿಕ್ಸ್ ಮಾಡಿಂದ ಹೌದು ಡೇಟ್ ಫಿಕ್ಸ್ ಮಾಡಿ ಒಂದ್ಸಲ ಮೀಟಿಂಗ್ ಮಾಡಿ ಲೋಕಲ್ ಮಿನಿಸ್ಟ್ರಿ ಇದೆ, ನಿಮ್ಮದೇ ಸಂಬಂಧಪಟ್ಟಿದ್ದು ಡಿಪಾರ್ಟ್ಮೆಂಟ್ ಅವ್ರ ಏನು ಕಳಿಸ್ತಾರೆ. ನಿಮ್ಮ ಟೈಮ್ದು ಆಯಿತು, ಎಲ್ಲರೂ ಕಮ್ಮಿ ಆಯಿತು, ಎಲ್ಲರೂ ಪಾಪ ಒಳ್ಳೇದಾಯ್ತು. ನಾನು ತಗೊಳಲ್ಲ ಸರ್ ವಾಪಸ್ಸು. ನೀವು ಮೀಟಿಂಗ್ ಫಿಕ್ಸ್ ಮಾಡಿ ನನಗೆ ಲಿಖಿತ ಅಧಿವೇಶನದಲ್ಲಿ ಇದನ್ನು ನಾವಾಗಲಿ ನಮ್ಮೆಲ್ಲ ಶಾಸಕರು ಪ್ರಶ್ನೆ ನಾವು ಕೇಳ್ತೀವಿ. ಅರ್ಧ ಗಂಟೆ ಚರ್ಚೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಸ್ಪೀಕರಿಗೆ ಕೂಡ ಮನವಿ ಮಾಡ್ತೀವಿ. ಮುಂದುವರ ಮಳೆಗಾಲ ಅಧಿವೇಶನದಲ್ಲಿ ಇಬ್ಬರು ಸಚಿವರು ಒಂದಿನೂ ಬೀದರ್ ನಗರಕ್ಕೆ ಒಂದು ಗಲ್ಲಿಗೆ ನೋಡಿ ಸಿಟಿ ರೌಂಡ್ ಮಾಡಿಲ್ಲ. ಕರೆ ಕ್ಯಾಜಿ ಯಾವುದೇ ಕಾಲನಿಗೆ ನಾನು 15 ದಿವಸ ಕಡೆ ಪ್ರೆಸ್ ಮೀಟ್ದಲ್ಲಿ ಹೇಳೀನಿ, ಇಬ್ಬರು ಸಚಿವಂದರು ಯಾವುದೇ ಒಂದು ಒಣಗಿ ಬೀದರ್ ಸಿಟಿಯಲ್ಲಿ ರೌಂಡ್ ಹೊಡೆದಿಲ್ಲ. ಬೀದರ್ ಸಿಟಿಯಲ್ಲಿ ಏನಿದೆ, ಎಲ್ಲಿ ಮಳೆ ನೀರು ನಿಂತು ಯಾವ ತಾಲೂಕು ಕೂಡ ಭೇಟಿ ಕೊಟ್ಟು ಆ ತಾಲೂಕಾದ ಹೆಡ್ ಕ್ವಾರ್ಟರ್ ಕೂಡ ಹೋಗಿ ಆ ನಗರದ ಸಮಸ್ಯೆ ಜನರ ಆಲಿಸಿಲ್ಲ. ಟೋಟಲ್ ಇದರಲ್ಲಿ ಸಂಪೂರ್ಣ ವಿಫಲ ಆಗ್ಯಾರ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಒಳ ಮೀಸಲಾತಿ ಸಮೀಕ್ಷೆಗಾಗಿ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ನೀಡಿ ಕಡ್ಡಾಯವಾಗಿ ಬೇಡ ಜಂಗಮ ಎಂದೇ ಧೈರ್ಯದಿಂದ ಹಾಗೂ ನಿರ್ಗಳವಾಗಿ ವರಿಸಬೇಕೆಂದು ಬಳ್ಳಾರಿಯ ಕಮ್ಮರಪೀಡು ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಕರೆ ನೀಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೇಡ ಜಂಗಮ ಯಾವತ್ತೂ ಉದ್ಧಾರವಾಗಿ ದಾನ ಮಾಡುವುದೇ ಹೊರತು ಬೇರೆಯವರ ಹಕ್ಕು ಕಸಿದುಕೊಳ್ಳುವುದಿಲ್ಲ. ಆದರೆ ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆಯವರು ವಿಜಯನಗರದಲ್ಲಿ ಇತ್ತೀಚೆಗೆ ಜರುಗಿದ ಕರ್ನಾಟಕ ಸರ್ಕಾರದ ಸಾಧನ ಸಂಕಲ್ಪ ಕಾರ್ಯಕ್ರಮದಲ್ಲಿ 500 ಜನರಿದ್ದ ಬೇಡ ಜಂಗಮರು 5 ಲಕ್ಷ ಹೇಗಾದರು ಎಂದು ಆಶ್ಚರ್ಯದಿಂದ ಕೇಳಿದ್ದಾರೆ. ಈ ಸಾಮಾನ್ಯ ಜ್ಞಾನವು ಡಾಕ್ಟರ್ ಖರ್ಗೆಯವರಿಗೆ ಬರಲಿಲ್ಲವೇ ಎಂದು ಪ್ರಶ್ನಿಸಿದರು. ಹೀಗಿರುವಾಗ ಖರ್ಗೆಯವರು ಹಾಲಿ ಆಹಾರ ಸಚಿವ KH ಮುನಿಯಪ್ಪ ಹಾಗೂ ಮಾಜಿ ಸಚಿವ H ಆಂಜನೇಯ ಈ ಮೂವರು ಬೇಡ ಜಂಗಮರ ಕುರಿತು ಅವಹೇಳನಕಾರಿಯಾಗಿ ಮಾಂಸಾಹಾರಿಗಳು ಎಂದೆಲ್ಲ ಅಸಂಬಂಧ ಹೇಳಿಕೆ ನೀಡಿ ನಮ್ಮ ಸಮುದಾಯಕ್ಕೆ ಅವಮಾನಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಮೀಸಲಾತಿ ನೀಡಿದ್ದು ಖರ್ಗೆ ಕುಟುಂಬಕ್ಕ ಎಂದು ಪ್ರಶ್ನಿಸಿದರಲ್ಲದೆ, ಮಹಾರಾಷ್ಟ್ರದ ಲಾತೂರ್ ಉಮರ್ಗಾಂವ್ದಲ್ಲಿ ತಮ್ಮ ಹಾಗೂ ಮಿತ್ರ ಪಕ್ಷದ ಬೇಡ ಜಂಗಮ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಗೆಲ್ಲಿಸಿದ್ದೀರಿ. ಆದರೆ ಕರ್ನಾಟಕದಲ್ಲಿ ಬೇಡ ಜಂಗಮರನ್ನ ಅಷ್ಟೊಂದು ಕಠೋರವಾಗಿ ವಿರೋಧಿಸುತ್ತಿರುವುದು ನಮ್ಮ ಘನತೆಗೆ ತಕ್ಕದ್ದಲ್ಲ. ಬಹುಶಃ ಖರ್ಗೆಯವರು ಮತಿಭ್ರಮಣೆಗೆ ಒಳಗೊಂಡಿದ್ದಾರೆ ಎಂದು ನಮಗೆ ಅನಿಸುತ್ತಿದೆ ಎಂದರು.
ಮಹಾರಾಷ್ಟ್ರದ ಶಿರಡಿಯಲ್ಲಿ ಬೀದರ್ ಜಿಲ್ಲೆಯ ರವೀಂದ್ರ ಸ್ವಾಮಿಯವರ ಉಮೇದುವಾರಿಕೆ ಸ್ವೀಕೃತಗೊಂಡಿದೆ. ಆದರೆ ಕಲಬುರಗಿಯಲ್ಲಿ ಅವರ ಉಮೇದುವಾರಿಕೆ ತಿರಸ್ಕರಿಸುವಂತೆ ಪಿತೂರಿ ನಡೆಸಿದ್ದರು. ಯಾರೆಂಬುದು ಗುಟ್ಟಾಗಿ ಉಳಿದಿಲ್ಲ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೆಸಲು ಆಯೋಗ ರಚಿಸಿ ಬೇಡ ಜಂಗಮರನ್ನ ವಿರೋಧಿಸುವವರಿಗೆ ಒಳ್ಳೆಯ ಪಾಠ ಕಲಿಸಿದ್ದಾರೆ. ಮುಂದೆಯೂ ಸಹ ಯಾರೊಬ್ಬರ ಅಸಂಬಂಧದ ಹೇಳಿಕೆಗೆ ಕಿವಿಗೊಡಬಾರದು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಚ್ ಆಂಜನೇಯ ಅವರು ಸಂವಿಧಾನವನ್ನು ಸರಿಯಾಗಿ ಓದಬೇಕಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದಂತೆ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ದುರ್ಬಲರಾಗಿದ್ದಾರೆ, ಅಂತವರಿಗೆ ಮೀಸಲಾತಿ ನೀಡಬೇಕೆಂದು ಹೇಳಿರುತ್ತಾರೆ. ಆದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 50 ವರ್ಷಗಳಿಂದ ಅಧಿಕಾರ ಅನುಭವಿಸುತ್ತಿದ್ದಾರೆ. ನಿಮಗೆ ದಲಿತರ ಬಗ್ಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅಧಿಕಾರವಂಚಿತ ದಲಿತ ಮುಖಂಡರಿಗೆ ಅಧಿಕಾರ ಬಿಟ್ಟುಕೊಡಿ ನೋಡೋಣ ಎಂದು ಸವಾಲೆಸೆದರು. ಮೆಹಕರ್, ತೊಡಾಳ್ ಹಾಗೂ ಡೋಣ್ಗಾಪುರ್ ಪೂಜ್ಯರಾದ ರಾಜೇಶ್ವರ್ ಶಿವಾಚಾರ್ಯರು ಮಾತನಾಡಿ, ನಿಜಾಮನ ಕಾಲದಲ್ಲಿ ಬೇಡ ಜಂಗಮರಿಗೆ ಗದಾಗಿರ್ ಎಂದರೆ ಭಿಕ್ಷಾಟನೆ ಮಾಡುವವರು ಎಂದು ಕರೆಯುತ್ತಿದ್ದರು. ಬೇಡಮ ಜಂಗಮನ್ನೇ ಬೇಡ ಜಂಗಮ ಎಂದು 1920ರಲ್ಲಿ ಸಿರಾಜುದ್ದೀನ್ ಅವರು ತಮ್ಮ ಪುಸ್ತಕದಲ್ಲಿ ವಿವರವಾಗಿ ಉಲ್ಲೇಖಿಸಿದ್ದಾರೆ. ಬೇಡ ಜಂಗಮರು ವೀರಶೈವ ಸಮಾಜದವರು. ಹುಟ್ಟಿನಿಂದ ಲಿಂಗದೀಕ್ಷೆ ಮಾಡಿಸುವುದು, ಮದುವೆ ಸಮಾರಂಭಗಳಲ್ಲಿ ಮಂತ್ರ ಹೇಳುವುದು, ಪೂಜೆ ಮಾಡುವುದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಧಿವಿಧಾನಗಳನ್ನು ಪಠಿಸುವುದು, ಕೊನೆಗೆ ಸತ್ತ ಮೇಲೆ ದಲಿತರಾಗಿಯೇ ಎಲ್ಲ ಹೆಣಗಳ ಶವ ಸಂಸ್ಕಾರವನ್ನು ಬೇಡ ಜಂಗಮರೇ ಇಂದಿಗೂ ಮಾಡುತ್ತಲಿದ್ದಾರೆ. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಇಂತಹ ಶ್ರಮಜೀವಿಗಳನ್ನು ಸಂವಿಧಾನದ 19ನೇ ಪಟ್ಟಿಯಲ್ಲಿ ಸೇರಿಸಿ ಮಾನ್ಯತೆ ನೀಡಿದ್ದಾರೆ. ಆದರೆ ಇಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ಜಂಗಮರ ಕುರಿತು ಖಾರವಾಗಿ ಪ್ರತಿಕ್ರಿಯಿಸುವ ಮೂಲಕ ತಮ್ಮ ಗೌರವವನ್ನು ತಾವೇ ಹಾಳು ಮಾಡಿಕೊಂಡಿರುವವರು. ಅಂಬೇಡ್ಕರ್ ಅವರು ಹೇಳಿರುವ ಪ್ರಕಾರ 101 ಜಾತಿಗಳಲ್ಲಿ ಕೇವಲ 2 ಜಾತಿಗಳು ಮಾತ್ರ ಅಸ್ಪೃಶ್ಯರು, ಮಿಕ್ಕ 99 ಜಾತಿಗಳವರು ಅಸ್ಪೃಶ್ಯರಲ್ಲ. ಹೀಗಾಗಿ ಬೇಡ ಜಂಗಮರ ಬಗ್ಗೆ ತಪ್ಪು ಕಲ್ಪನೆಗೆ ಒಳಗಾಗಿರುವ ಡಾಕ್ಟರ್ ಖರ್ಗೆ ಆದಿಯಾಗಿ ಎಚ್ ಆಂಜನೇಯ ಹಾಗೂ ಕೆಎಚ್ ಮುನಿಯಪ್ಪ ಇವರು ಬೇಡ ಜಂಗಮರಿಗೆ ತಮ್ಮದೇ ಆದ ಸಂವಿಧಾನಿಕ ಹಕ್ಕಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಕಿವಿಮಾತು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಲಾಡ್ಗೇರಿಯ ಪೂಜ್ಯ ಗಂಗಾಧರ ಶಿವಾಚಾರ್ಯರು, ಕರ್ನಾಟಕ ರಾಜ್ಯ ಜಂಗಮ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಸಂಸ್ಥೆಯ ಯುವ ಘಟಕದ ಅಧ್ಯಕ್ಷ ಮಹಾಲಿಂಗಸ್ವಾಮಿ ಚಟ್ನಳ್ಳಿ, ರಾಯಚೂರು ಜಂಗಮ ಸಮಾಜದ ಅಧ್ಯಕ್ಷ ಎಡಗಣಯ್ಯ ಸ್ವಾಮಿ, ರಾಜ್ಕುಮಾರ್ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ದೇಶದ ಎಲ್ಲ ಸೈನಿಕರು ಪುಲ್ವಾಮಾದಲ್ಲಿ ನಡೆದಂತಹ ಘಟನೆಗೆ ಯೋಗ್ಯ ತಕ್ಕ ಪಾಠವನ್ನು ಕಲಿಸಿ ವಿಜಯೋತ್ಸವವನ್ನು ಸೃಷ್ಟಿ ಮಾಡಿತ್ತು. ಇದು ನಮ್ಮೆಲ್ಲರ ಹೆಮ್ಮೆ ಮತ್ತು ಎಲ್ಲ ಭಾರತೀಯರಿಗೆ ಆತ್ಮಬಲವನ್ನು ತುಂಬಿರತಕ್ಕಂಥ ಸೈನಿಕರಿಗೆ ಧನ್ಯವಾದಗಳನ್ನು ಹೇಳೋದ್ರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಬೇಡ ಜಂಗಮ ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳು ರಾಜಕೀಯ ಲೋಕದಲ್ಲಿ ಹರಿದಾಡ್ತಾ ಇವೆ. ಒಂದು ಕಡೆ ದೇಶದಲ್ಲಿ ಜಾತಿಯ ಜನಗಣತಿ ನಡೀತಾ ಇದೆ, ಇನ್ನೊಂದು ಕಡೆ ಆ ಜಾತಿಯವರು ಯಾಕ ಈ ಜಾತಿಯವರು ಯಾಕೆ ಅನ್ನತಕ್ಕಂಥ ಪ್ರತಿಷ್ಠಿತ ರಾಜಕೀಯ ಮುತ್ಸದ್ದಿಗಳು ಹೇಳ್ತಕ್ಕಂಥದ್ದು ಇದೆಲ್ಲ ನೋಡಿದರೆ ಮತ್ತೆ ಜಾತಿ ಜನಗಣತಿ ಅನ್ನೋದು ಬೇಕೇಕೆ, ಮಾಡಬೇಕಾದ್ರೆ ಯಾಕೆ? ಇವೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನವಾಗಿ ಈ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಉಳ್ಕೊಂಡಿದೆ. ಇರಲಿ, ಏನೇ ಇರಲಿ, ಅವ್ರು ಏನೇ ಹೇಳಬಹುದು. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಭಿಕ್ಷಾವೃತ್ತಿಯನ್ನೇ ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ಒಂದು ಸಮೂಹ ಯಾವುದಾದ್ರಿದ್ರೆ ಅದು ಜಂಗಮ ವಂಶ. ಹೀಗಾಗಿ ಅಂತಹ ಒಂದು ಜಂಗಮ ವಂಶಕ್ಕೆ ಹಿಂದಿನ ಕಾಲದಲ್ಲಿ ನಿಜಾಮ್ ಶಾಸನದಲ್ಲಿ ಗದಾಗಿರ್ ಅನ್ನತಕ್ಕಂತಹ ಶಬ್ದದಿಂದ ಹೇಳ್ತಿದ್ರು. ಗದಾಗಿರ್ ಅಂತಂದರೆ ಭಿಕ್ಷಾಟನೆಯನ್ನು ಮಾಡ್ತಕ್ಕಂಥವರು, ಬೇಡುವವರು ಅಂತಕ್ಕಂಥ ಇದು ಭಾಳ ಹಳೆಯ ಕಾಲದ ಶಬ್ದ. ಹೀಗಾಗಿ ಅಂತಹ ಒಂದು ಶಬ್ದ ಮುಂದೆ ಬೇಡ ಅನ್ನತಕ್ಕಂಥದ್ದಾಯಿತು. ಬೇಡ ಅಂತಕ್ಕಂಥ ಬೇಡುವವರು ಅಂತ ಅರ್ಥ ಆಯಿತು. ಆದರೆ ಅದನ್ನು ಹೋಗಿ ಆ ಬೇಡ ಅನ್ನತಕ್ಕಂಥ ಶಬ್ದಕ್ಕೆ ಅನ್ಯನ್ಯ ಪರಿಭಾಷೆಗಳನ್ನು ಕೊಟ್ಟು ಅದು ಆ ಸಮೂಹ ಜಂಗಮ ಸಮೂಹಕ್ಕೆ ಹೊಂದಾಣಿಕೆ ಇಲ್ಲ, ಅದು ಇಲ್ಲ, ಇದು ಅಂತ ಹೇಳ್ತಕ್ಕಂಥದ್ದು ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ಇದೇ ರೀತಿ ಶಿರಾಜ್ ಉಲ್ ಹಸನ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ 1920ರಲ್ಲಿ ಈ ಬೇಡರ ಬಗ್ಗೆ ಒಂದು ಲೇಖನವನ್ನು ಬರೀತಾನೆ, ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ವ್ಯಾಖ್ಯಾನ ಮಾಡ್ತಾನೆ. ಜಂಗಮ ಅನ್ನತಕ್ಕಂತಹ ಶಬ್ದದನ್ನು ಕೂಡ ವ್ಯಾಖ್ಯಾನವನ್ನು ಮಾಡ್ತಾನೆ. ಜಂಗಮರು ಯಾರು?
ಆ ವೀರಶೈವ ಪರಂಪರೆಯಲ್ಲಿರ್ತಕ್ಕಂಥ ಒಂದು ಪೂಜಾ ಅರ್ಚಾ ವಿಧಿ ವಿಧಾನದ ಜೊತೆ ಸಮಾಜಕ್ಕೆ ದೀಕ್ಷಾ ಶಿಕ್ಷಾ ಸಂಸ್ಕಾರಗಳನ್ನು ಶವ ಸಂಸ್ಕಾರಾದಿಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಕಷ್ಟ ಸುಖಗಳಲ್ಲಿ ಷೋಡಶ ಒಂದು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಅಂತಕ್ಕಂಥ ಶಬ್ದನ ಕೂಡ ಬಳಕೆ ಮಾಡಿದ್ದಾರೆ. ಇದೆಲ್ಲ ಒಂದು ನೋಡಿದರೆ 1949ರವರೆಗೆ ಈ ನಿಜಾಮ್ ಶಾಸನದಲ್ಲಿ ಯಾವ ಸಮಸ್ಯೆ ಇದ್ದಿಲ್ಲ. ಅಂದಿನಿಡಿದು ಇಂದಿನ ತನಕ ಅದು ಇತ್ತು. ಇನ್ನು ಮುಂದೆ ಬರುಬರ್ತಾ ರಾಜ್ಯಕ್ಕೆ ಹಸ್ತಕ್ಷೇಪಗಳು ಒಳಗಡೆ ಆಗಿ ಇವತ್ತೇ ಮತ್ತೆ ಆ ಬೇಡ ಜಂಗಮ ಅನ್ನತಕ್ಕಂತಹ ಜಂಗಮ ಸಮೂಹಕ್ಕೆ ಒಂದು ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥದ್ದು, ಒಂದು ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥದ್ದು. ಶೆಡ್ಯೂಲ್ ಕಾಸ್ಟ್ ಅಂದರೆ ಇಂಥದ್ದೇ ಜಾತಿ ಅಂತಲ್ಲ, ಒಂದು ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಎತ್ತಕ್ಕಂಥ ವ್ಯವಸ್ಥೆಗೆ ಬಂದದ್ದು. ಇದೊಂದು ಶೆಡ್ಯೂಲ್, ಒಂದು ಸಮೂಹ, ಒಂದು ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಪ್ರಕ್ರಿಯೆ. ಅದನ್ನು ಹೋಗಿ ಇವತ್ತಿನ ದಿವಸದ ಭಿನ್ನ ಪರಿಭಾಷೆಯಲ್ಲಿ ನಡೀತಕ್ಕಂಥ ಸರಿಯಾದಂಥ ಬೆಳವಣಿಗೆ ಅಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು, ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರು, ಇವರೆಲ್ಲರೂ ಕೂಡ ಅಸಂಬದ್ಧವಾದ ಹೇಳಿಕೆಗಳು ಕೊಟ್ಟಿರೋದಕ್ಕಾಗಿ ನಾವಿವತ್ತು ಬೀದರ್ ಜಿಲ್ಲೆಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀವಿ. ಸಾಮಾನ್ಯ ನೀವೆಲ್ಲರೂ ಕೂಡ ಮೀಡಿಯಾದವರು ಏನು ಮಾತಾಡಿದ್ರು ಇವರು 3 ಜನ ಅನ್ನೋದು ನಿಮಗೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷದ ಸಾಧನೆ ವೇದಿಕೆಯ ಮೇಲೆ ಸರ್ಕಾರದ ಸಾಧನೆ ಹೇಳೋದು ಬಿಟ್ಬಿಟ್ಟು ಒಂದು ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ ಬೇಡ ಜಂಗಮ ಸಮಾಜ, ಇದರ ಮೇಲೆ ಅವರು ಭಾಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವ ಮಾತನ್ನು ಆಡ್ತಾರೆ. ಬೇಡ ಜಂಗಮ ಲಿಂಗಾಯತ ಧರ್ಮದವರು ಅಲ್ಲ, ಲಿಂಗಾಯತರು ಬಡವರಿದ್ದರೆ ಅವ್ರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಈ ಮಾತುಗಳು. ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರನ್ನು ಕೂಡ ಕೂಗ್ತಾರೆ. ಸಿದ್ದರಾಮಯ್ಯರು ಇರಲ್ಲ, DK ಶಿವಕುಮಾರ್ ಬಂದು ಕಿವಿಗೊಟ್ಟು ಕೇಳಿ ಹೋಗ್ತಾರೆ. ಅದಕ್ಕೆ ಯಾರೂ ಕೂಡ ಉತ್ತರನೂ ಕೊಡೋದಿಲ್ಲ. ಅದಕ್ಕೆ ನಾವು ಖರ್ಗೆ ಅವ್ರ ಬಗ್ಗೆ ಅತ್ಯಂತ ಅಭಿಮಾನ, ಒಂದು ದೊಡ್ಡ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥದ್ದು ಅಭಿಮಾನ. ಆದರೆ ಇಷ್ಟು ಹಿರಿಯ ಮುತ್ಸದಿ, ಯಾರ ಬಗ್ಗೆ ರಾಗ ದ್ವೇಷ ಇರಲಾರ್ದಂಥ ವ್ಯಕ್ತಿ ಬೇಡ ಜಂಗಮರ ಬಗ್ಗೆ ಇಷ್ಟು ಖಾರವಾಗಿ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಅವರು ವ್ಯಕ್ತಿತ್ವಕ್ಕೆ ಅವರೇ ಅಗೌರವ ತಂದುಕೊಟ್ರು ಅಂತ ಅನಿಸುತ್ತೆ. ಅವರೆಲ್ಲ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗೋರು. ಅವರೇ ಈ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ, ಒಂದು ಸರ್ಕಾರಿ ಸಭೆಯಲ್ಲಿ ಸಂವಿಧಾನದಲ್ಲಿ ಏನು 101 ಪರಿಶಿಷ್ಟ ಜಾತಿಯಲ್ಲಿ 19ನೇವರು ನಾವು ಬೇಡ ಜಂಗಮರದೀವಿ, ನೀವು ಅದನ್ನು ಓದ್ಕೊಳ್ಳಾರ್ದೇ ಸೇರಿಸ್ಬೇಡ್ರಿ ಅಂತೀರಿ ಅಂದರೆ ಆಲ್ರೆಡಿ ಪುಣ್ಯಾತ್ಮ ನಮ್ಮ BR ಅಂಬೇಡ್ಕರ್ ಅವರು ಸೇರಿಸ್ಬಿಟ್ಟಿದ್ದಾರೆ. ಸೇರಿಸಿದ್ದನ್ನು ನಮಗೆ ಕೊಡೋಕ್ಕೆ ಇವತ್ತಿಗೂ ಕೂಡ ತಯಾರಿಲ್ಲ. ಇದು 70 ವರ್ಷದಿಂದನೂ ಹೋರಾಟ. ಇದು ಆವಾಗವಾಗ ಪೇಪರ್ನ ಬರ್ತಾನೆ ಇರ್ತೈತಿ. ಇದೇನು ಹೊಸದಲ್ಲಿದು, ಇದು ಹಳೇದೇ. ಇದಕ್ಕೆ ಇತಿಶ್ರೀ ಹಾಡಲಿಕ್ಕೆ ನಮ್ಮ ಬೇಡ ಜಂಗಮರಲ್ಲಿ ಬಲಿಷ್ಠವಾದ ರಾಜಕಾರಣಿಗಳು ಯಾರೂ ಇಲ್ಲ. ಬಲಿಷ್ಠವಾದ ರಾಜಕಾರಣಿಗಳು ಆಗಬಾರ್ದು ಅಂತಲೇ ಈ ಥರದ ಧ್ವನಿಗಳು ಬರ್ತಾ ಇದ್ದಾವೆ. ನಾವೇನು ಖರ್ಗೆ ಅವರಿಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಸರ್ಕಾರಿ ಸಭೆಯಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ಈ ಥರ ಮಾತಾಡಿದ್ದು ನಮ್ಮ ಬೇಡ ಜಂಗಮರ ಸತ್ಯ ಮತ್ತು ಪ್ರಾಮಾಣಿಕ ಮತ್ತು ಸಂವಿಧಾನಿಕ ದಾಖಲೆಗಳು ನಿಮ್ಮ ಮೂಲಕ ಮತ್ತೆ ನಾವು ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಖರ್ಗೆ ಅವರಿಗೆ ಧನ್ಯವಾದ ಹೇಳ್ತೀವಿ, ಆಗಲಿ ವಿರೋಧ ವ್ಯಕ್ತಪಡಿಸೋದಿಲ್ಲ.
ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ 3ನೇ ವಚನ ಮಂಟಪ ಮಾಸಿಕ ಚಿಂತನ ಮಂಥನ ಕಾರ್ಯಕ್ರಮ ಬಸವ ಜಯಂತಿ 2025 ಕಾರ್ಯಕ್ರಮವನ್ನು ನಗರದ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗಣ್ಯರೆಲ್ಲರೂ ಸೇರಿ ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಗಣ್ಯರೆಲ್ಲರೂ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಕೂಡಲ ಸಂಗಮದ ಬಸವ ಧರ್ಮಪೀಠ ಪೀಠಾಧ್ಯಕ್ಷರಾದ ಡಾಕ್ಟರ್ ಮಾತೆ ಗಂಗಾದೇವಿ, ಬಸವಗಿರಿ ಲಿಂಗಾಯತ ಮಹಾಮಠದ ಪ್ರಭುದೇವ ಮಹಾಸ್ವಾಮಿಗಳು, ಹಿರಿಯ ಜಿಲ್ಲಾ ವರದಿಗಾರರಾದ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆಯ ಶಶಿಕಾಂತ್ ಶೆಂಬೆಳ್ಳಿ, ಬಸವರಾಜ್ ಧನ್ನೂರ್, ರಾಜೇಂದ್ರ ಕುಮಾರ್ ಗಂಗೆ, ಹೌಶೆಟ್ಟಿ ಪಾಟೀಲ್, ಶರಣಪ್ಪ ಮೈಲೂರ್ಕರ್ ಲಾಡ್ಗೇರಿ, ಸ್ವರೂಪರಾಣಿ ಜಗದೀಶ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಎನ್ನ ದೀಕ್ಷಾಗುರು ಪರಮ ಪೂಜ್ಯ ಶ್ರೀ ಅಕ್ಕನವರ ದಿವ್ಯ ಚೇತನಕ್ಕೆ ಕಣಿಮಣಿದು ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರು, ಜೀವನ ಪರ್ಯಂತರ ಪ್ರವಚನವೇ ತಪಸ್ಸಿನಂತೆ ಎಲ್ಲ ಕಡೆ ಪ್ರವಚನ ಹೇಳಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನಿಪುರ ಡಾಕ್ಟರ್ ಮಾತೆ ಗಂಗಾದೇವಿ ತಾಯಿಯವರ ಅಡಿದಾಮಗಳಲ್ಲಿ ಕಣಿಮಣಿದು ವೇದಿಕೆ ಮೇಲೆ ಪೂರ್ತಿ ಬರುವಂತೆ ಅನುಭವದ ನುಡಿಯನ್ನು ನುಡಿರ್ತಕ್ಕಂಥ ಶಶಿಕಾಂತ್ ಶೆಂಬೆಳ್ಳಿ ಅಣ್ಣನವರನ್ನು ಕೂಡ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ ಬೆಳಕನ್ನು ಹೊತ್ತಿಸಿರ್ತಕ್ಕಂಥವ್ರು ಬಸವಣ್ಣನವರು ಅಂತ ಆ ನುಡಿಯ ಅರ್ಥವಾದರೆ, ಅಮಾಸೆ ದಿನ ಈ ಒಂದು ಗಾಂಧಿಗಂಜಿನಲ್ಲಿ ವಚನದ ಬೆಳಕು ಅವರು ಮೊದಲನೇ ಸಾರಿ ಈ ಒಂದು ಮಂಟಪದಲ್ಲಿ ನಡೀತಾ ಇದೆ ಅಂತಕ್ಕಂಥ ಕೂಡ ಒಂದು ಸಂತೋಷ. ಅವರು ಕೂಡ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ರಾಜ್ಕುಮಾರ್ ಅಣ್ಣನವರಲ್ಲಿ ಸ್ವಾಗತ ಮಾಡಿರ್ತಕ್ಕಂಥ ಅಕ್ಕ ನಮ್ಮ ಉಷಾ ಅಭಿಷೇಕನವರಲ್ಲಿಯೂ, ವಚನ ಗಾಯನ ಮಾಡಿರ್ತಕ್ಕಂಥ ಆದಿತ್ಯ ಅವರಲ್ಲಿಯೂ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇಂಥ ಒಂದು ಮಳೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಈ ವಚನ ಓದಿದಾಗ ನನಗೊಂದು ಚಿಂತೆ ಇತ್ತು. ಹೌದು, ಬಸವಣ್ಣ ಈ ಜಗತ್ತಿಗೆ ಒಂದು ಕಾರಣವನ್ನು ಇಟ್ಕೊಂಡು ಬಂದ್ರು. ಏನು ಕಾರಣ ಇತ್ತು ಜಗತ್ತಿಗೆ ಬರಬೇಕಾದ್ರೆ? ಯಾವ ಕಾರಣ ಇಟ್ಕೊಂಡು ಬಸವಣ್ಣ ಸಂತೋಷ ಅನ್ನಿಸ್ತು. ಹೆಸರು ಭಾಳ ಚೆನ್ನಾಗಿರ್ತಾರೆ. ವಚನ ಮಂಟಪ ಅಂತ ಹೆಸರಿಟ್ಟು ಇಲ್ಲಿ ಅದರ ಬಗ್ಗೆ ಬಹಳ ವಿವರವಾಗಿ ಸ್ವಾಮೀಜಿಯವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಅಂತ ಬಹಳ ಅದ್ಭುತವಾಗಿ ಜಾನಪದ ಕವಿಗಳು ಹೇಳಿದಂತೆ ಇಲ್ಲಿ ವಚನ ಸಾಹಿತ್ಯ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ. ಹಿಂದೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಸಾಹಿತ್ಯ ಕೆಲವಿತ್ತು. ಹೆಂಗಿತ್ತು ಸಾಹಿತ್ಯ ಅಂದರೆ ಕೈ ತೊಳೆದು ಮುಟ್ಟುವ ಮಡಿವಂತ ಸಾಹಿತ್ಯ. ಇನ್ನು ಕೆಲವು ಸಾಹಿತ್ಯ ಮುಟ್ಟಿ ಕೈ ತೊಳೆಯುವಂಥ ಅಶ್ಲೀಲ ಸಾಹಿತ್ಯ ಇತ್ತು. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಬಸವಣ್ಣನವರ ನೇತೃತ್ವದಲ್ಲಿ ರಚನೆ ಮಾಡಿದಂತಹ ಈ ವಚನ ಸಾಹಿತ್ಯ ಮನದ ಮೈಲಿಗೆಯನ್ನು ಕಳೆಯುವಂತಹ ಸಾಹಿತ್ಯ ವಚನ ಸಾಹಿತ್ಯ. ನಮ್ಮ ಮನಸ್ಸಿನ ಮಾತಾಜಿಯವರು, ಗಂಗಾ ಮಾತಾಜಿಯವರಿಗೆ ಅದರ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾರೆ. ಇಂಥ ಒಂದು ದೊಡ್ಡ ಸಂಸ್ಥೆಯ ಜವಾಬ್ದಾರಿ ಇವ್ರಿಗೆ ಕೊಡಬೇಕಾದರೆ ಇವ್ರ ಬಲ್ಲಿರುವಂಥ ನಿಷ್ಠೆ, ಯಾವತ್ತೂ ತಮ್ಮ ಗುರುಗಳು ಹೇಳಿರುವಂಥ ಮಾತಿಗೆ ಅವರು ಎಂದೂ ದಾಟಿ ಎಂದೆಂದು ಅವ್ರು ಏನು ಹೇಳ್ತಿದ್ರು ಅದಕ್ಕೆ ಚಾಚು ತಪ್ಪದೇನೆ ಒಂದು ಜವೆ ಕೊರತೆ ಆಗದಂತ ಅದನ್ನು ನಡೆಸ್ಕೊಂಡು ಬಂದು ಎಂದೂ ಗುರುಗಳಿಗೆ ನೋವಾಗದಂತೆ ನಡ್ಕೊಂಡು ತತ್ವಕ್ಕಾಗಲಿ, ಸಂಸ್ಥೆಗಾಗಲಿ, ಸಮಾಜಕ್ಕಾಗಲಿ, ಧರ್ಮಕ್ಕಾಗಲಿ ಹಗಲಿರುಳು ಶ್ರಮಿಸಿ ಅವರು ಏನು ಬದ್ಧತೆ, ಕಾಳಜಿ, ಡೆಡಿಕೇಶನ್, ನಿಸ್ವಾರ್ಥ ತುಂಬ ಎಲ್ಲೋ ಪ್ರವಚನ ಮಾಡಿ ಎಲ್ಲೋ ಇರ್ತಿದ್ರು ಮಾತಾಡಿ. ಅವರೆಂದೂ ಈಗ ಪ್ರಚಾರಕ್ಕೆ ಮುಂದೆ ಬಂದವರಲ್ಲ. ಎಲ್ಲವನ್ನು ಗಮನಿಸಿ ಅವರ ವ್ಯಕ್ತಿತ್ವ ಆ ಒಂದು ಬಸವ ಧರ್ಮ ಪೀಠಕ್ಕೆ ಅದರ ಮೇಲೆ ಅವರು ಆಸೀನರಾಗುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಕಂಡು ಮಾತಾಜಿಯವರು ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಗಂಗಾ ಮಾತಾಜಿಯವರ ಸಂಸ್ಥೆಯನ್ನು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಯಾಕೆಂದರೆ ಆ ಸಂಸ್ಥೆಯಲ್ಲಿ ನಾನು 5 ವರ್ಷ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಹೀಗಾಗಿ ನನಗಲ್ಲಿಂದ ಎಲ್ಲ ಮಾತಾಜಿಯವರ ಒಂದು ಕೊಡುಗೆ ಗೊತ್ತಿದೆ. ಅದೇ ರೀತಿ ಇವತ್ತು ನಮ್ಮ ಪ್ರಭುದೇವ ಮಹಾಸ್ವಾಮಿ ನನಗೆ ಈ ವರ್ಷ
ಬಸವ ಜಯಂತಿ ಸಂದರ್ಭದಲ್ಲಿ ಬಸವ ಜಯಂತಿ ಅಂತಿಟ್ಟು ಒಂದು ವಿಷಯ ಇಡೀ ಬಸವಣ್ಣನವರ ವ್ಯಕ್ತಿತ್ವವನ್ನು ಒಂದು ವಚನದಲ್ಲಿನೇ ಹೇಳೋಗಿದ್ದಾರೆ. ಕತ್ತ ನಟ್ಟಿದಡೆ ಮರ್ತದಲ್ಲಿ ಮಹಾಮನಿಯ ಕಟ್ಟಿ. ಬಸವಣ್ಣನವ್ರ ವಚನ ಇದು ನನಗೆ ಬಹಳ ಪ್ರಿಯ. ಈ ವಚನ ಇಡೀ ಅವರ ಬದುಕನ್ನು ಅವ್ರು ಮಾಡಿರೋ ಕಾರ್ಯಗಳನ್ನು ಅವರೇ ಡಿಕ್ಲೇರ್ ಮಾಡಿ ಹೋಗಿದ್ದಾರೆ. ಆ ಒಂದು ಯಾರಿಗೆ ಹೇಳಬೇಕಪ್ಪ, ನಾನು ಭಾಳ ಹುಡುಕಾಡಿ ಮೊನ್ನೆ ಒಂದು ನಮ್ಮ ಕೌಟುಂಬಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋದಾಗ ಅವರು ಅಂತ ನನಗೆ ಅವಾಗ ಫ್ಲಾಶ್ ನೀವೇ ಆಡ್ಬೇಕು. ಯಾಕೆಂದರೆ ಅವರು ಅಕ್ಕ ಅನ್ನಪೂರ್ಣ ತಾಯಿಯವರ ಕರಸಂಜಾಲ ನೀವೆಲ್ಲರೂ ಅನುಭವಿಸ್ತಿರ್ಬೇಕು. ನನಗಂತೂ ಆ ಫೀಲಿಂಗ್ ಬರ್ತದೆ. ಪ್ರಭುದೇವರು ಮಾತನಾಡುವಾಗ ನನಗೆ ಅಕ್ಕ ಅನ್ನಪೂರ್ಣ ತಾಯಿಯವರೇ ಮಾತನಾಡಿದಂಥ ಭಾತ. ಬೀದರ್ ನಗರದ ಗಾಂಧಿಗಂಜ್ ಬಳಿ ಇರುವ ಆದಿತ್ಯ ಟಿವಿಎಸ್ ವತಿಯಿಂದ ಆಟೋ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಉಚಿತ ಕಣ್ಣಿನ ತಪಾಸಣೆ, ಉಚಿತ ರಕ್ತ ತಪಾಸಣೆ, ಉಚಿತ ಸಾಮಾನ್ಯ ಆರೋಗ್ಯ ತಪಾಸಣೆ, ಸ್ವಯಂ ಸೇವಕರು ತಮ್ಮ ರಕ್ತದಾನ ಮಾಡಿದ್ದರು. ಸ್ಪಾಟ್ ಬುಕ್ಕಿನಲ್ಲಿ ₹5,000 ರಿಯಾಯಿತಿ CNG LPG ಆಟೋಗಳಿಗೆ ನೀಡಲಾಯಿತು. ಬಂದಂತಹ ಅತಿಥಿಗಳಿಗೆ ಆದಿತ್ಯ ಟಿವಿಎಸ್ ಮಾಲಕರಾದ ಶರಣು ಬಿರಾದರ್ ಅವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್, ವಿಶ್ವ, ಶಿವಪುತ್ರ, ರಾಜು ಬಿರಾದರ್, ಶರಣು ಬಿರಾದರ್, ಸುಧೀರ್, ದೀಪಕ್ ಪಾಟೀಲ್ ಸೇರಿದಂತೆ ಆಟೋ ಚಾಲಕರು ಸೇರಿದಂತೆ ಇತರರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿಮ್ಮನ್ನೆಲ್ಲ ಕರೆದಿದ್ದು ರೀಸನ್ ಏನಂತ ಹೇಳಿದ್ರೆ, ನಿಮ್ಮ ಗಾಡಿ ಹೇಗೆ ಮುಖ್ಯನೋ ನಮಗೆ ನೀವು ಹಾಗೆ ಮುಖ್ಯ. ನಿಮ್ಮದು ಹೆಲ್ತ್ ಚೆಕಪ್ ಮಾಡಿಸಿ ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಬಂದು ಪ್ಲ್ಯಾನ್ ಆಯಿತು. ಇಲ್ಲೆಲ್ಲ ತುಂಬ ಗಾಡಿ ಲಾಸ್ಟ್ ಮಂತ್ ಒಂದು 25 ಗಾಡಿ ಸೇಲ್ ಆಗಿದೆ. ಇಲ್ಲೆಲ್ಲ ಅವ್ರ ಜೊತೆಗೆ ಗಾಡಿಗಳನ್ನು ಚೆಕ್ ಮಾಡೋಣ ಪ್ಲ್ಯಾನ್ ಮಾಡಿದ್ದಾಯಿತು. ಸೊ ಥ್ಯಾಂಕ್ ಯು. ನಾವು 11 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ನಾನಾ ಕಾರಣಗಳಿಂದ 11 ಗಂಟೆಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಸಾರಿ. ನೀವು ನಿಮ್ಮ ಡ್ಯೂಟಿ ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಏನು ಮಾಡಬಾರ್ದು ಅನ್ನೋದು ಗೊತ್ತಿರಲ್ಲ. ಸೊ ಅದು ಏನು ಮಾಡಬಾರ್ದು ಅನ್ನೋದನ್ನು ಫಸ್ಟ್ ಹೇಳೋಣ. ಅದೆಲ್ಲ ಆದಮೇಲೆ ನಿಮ್ಮದು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಎಲ್ಲರದ್ದು ಕ್ವೈರೀಸ್ ಇತ್ತು. ಸರ್ ನಾನು EV ತೊಗೋತೀನಿ, 6 ವರ್ಷ ವಾರಂಟಿಯನ್ನು ನೀವು ಕೊಡ್ತೀರಾ, ಅದಾದಮೇಲೆ ನಾನೇನು ಮಾಡಲಿ, 15 ವರ್ಷ ಅಂತೂ ನಿಮಗೆ ಸ್ಕ್ರಾಪಿಂಗ್ ಪೀರಿಯಡ್ ಇರುತ್ತೆ, ಇನ್ನು 9 ವರ್ಷ ನೀವೇ ಅದ್ರ ಗಾಡಿನ ಟೇಕ್ ಕೇರ್ ಮಾಡಬೇಕು. ಸೊ ಇನ್ನೂ 9 ವರ್ಷ ನಾನು ಏನು ಮಾಡಲಿ, ಹೇಗೆ ನಾನು ಸರ್ವಿಸ್ ಕೊಡ್ತೀನಿ? ಯಾಕಂದರೆ EV ಪಾರ್ಟ್ಸ್ ಅಂದರೆ ಎಲ್ಲರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಚಿಕ್ಕ ಫೋನೇ 15,000 ಬರುತ್ತೆ, ಬ್ಯಾಟ್ರಿ ಇರೋ ಫೋನ್. ಅಂದರೆ ನಮ್ಮ ಗಾಡಿನ ಎಷ್ಟು ಬರಬಾರ್ದು. ಸೊ ಅದ್ರದ್ದು ಕ್ವೈರೀಸ್ ಎಲ್ಲ ಇತ್ತು ನಿಮ್ಮದು. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಈಗೆಲ್ಲ ಮಾಡಿಸ್ಕೊಡಿ. ಸೊ ಫ್ರೀಯಾಗಿ ನಡೀತಿದೆ. ಅಟ್ಲೀಸ್ಟ್ ನಿಮ್ಮದು ಬ್ಲಡ್ ಶುಗರ್ ಹೇಗಿದೆ, BP ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ಲಸ್ ಅದ್ರ ಬಗ್ಗೆ ನಿಮ್ಮದು ಇಶ್ಯೂ ಇರ್ತದೆ ಅಂತೇಳಿ ಮೆಡಿಸಿನ್ಸ್ ಬರ್ಕೊಡ್ತಾರೆ. ಸೊ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಳ್ತಾರೆ. ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಬ್ಲಡ್ನ ಡೊನೇಟ್ जोर से. अभी जब आप ये करेंगे जोर से बात करेंगे. ಸೊ ಅದಕ್ಕೆ ಸ್ಟೆಬಿಲೈಸರ್ ಬೇಕು. ಡಿವೈಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಡಿವೈಸಲ್ಲಿ ನಾವು ಮಾನಿಟರ್ ಸಿಸ್ಟಮ್ ಇಟ್ಟಿರ್ತೀವಿ. ಇವ್ರ ಹತ್ರ ಕಂಪ್ಲೀಟ್ ಮಾನಿಟರ್ ಇರುತ್ತೆ. ಇವತ್ತು ನಾವು ಕಂಪ್ನಿ ವತಿಯಿಂದ ಹಾಗೂ ನಮ್ಮ ಆದಿತ್ಯ ಮೋಟರ್ಸ್ ವತಿಯಿಂದ ರಕ್ತ ಶಿಬಿರ ಕಾರ್ಯಕ್ರಮ, ಬ್ಲಡ್ ಮತ್ತು ಹೆಲ್ತ್ ಕ್ಯಾಂಪು ಮತ್ತು ಐ ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಆಟೋ ಚಾಲಕರಿಗೆ ಇದೆಲ್ಲ ಉಪಯೋಗ ಆಗಬೇಕು. ಆಟೋದವ್ರಿಗೆ ಪಾಪ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಯಾರಿಗೂ ಏನೋ ಬಡು ಗರೀಬರಿರ್ತಾರೆ. ಮತ್ತು ನಮ್ಮ ಹತ್ರ ಏನು TVS ಆಟೋ ಖರೀದಿ ಮಾಡಿದ್ದಾರೆ ಅವರಿಗೂ ಹಾಗೂ ಎಲ್ಲ ನಗರದ ಎಲ್ಲ ಆಟೋ ಚಾಲಕರಿಗೆ ಉಚಿತವಾಗಿ
ಇದು ತಪಾಸಣೆ ಮಾಡ್ತಾಯಿದ್ದೀವಿ. ಹಾಗೆ ಕಂಪ್ನಿ ವತಿಯಿಂದ ಎಲ್ಲ ಆಟೋಗಳ ಕ್ಯಾಂಪ್ ಸಹ ಕೂಡ ಮಾಡ್ತಾಯಿದ್ದೀವಿ. ಎಕ್ಸ್ಚೇಂಜ್ ಆಫರ್ ಮಾಡ್ತಾಯಿದ್ದೀವಿ. ಬೀದರ್ ನಗರದಲ್ಲಿ TVS ಪ್ರಪ್ರಥಮ ಬಾರಿಗೆ ಇದು ಕೆಲಸ ಮಾಡ್ತಾಯಿದೆ. ಇದೇ ರೀತಿ ಮುಂದೆ ಸಹ ಕೂಡ ಮಾಡ್ತೀವಿ. ಜನರಲ್ಲಿ ವಿಶ್ವಾಸ ಗಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಜನರಿಗೆ ಒಳ್ಳೆಯ ಆದಾಯನ ಆಗಬೇಕು. TVS ಒಂದು ಇಂಥ ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡು ಯಾರೂ ಆ ರೀತಿ ಗಾಡಿ ವೆಹಿಕಲ್ ಮಾಡೋಕ್ಕೆ ರೆಡಿ ಆಗಲ್ಲ. ಆ ರೀತಿ ಎಲ್ಲೂ ಬ್ರ್ಯಾಂಡ್ ವೆಹಿಕಲ್ ಸಿಗಲ್ಲ. ನಮ್ಮ ಹತ್ರ ನಮ್ಮಲ್ಲಿ ಮಾತ್ರ ಸಿಗುತ್ತೆ. TVS ಮಾತ್ರ ಆ ರೀತಿ ಗ್ಯಾರಂಟಿ ವಾರಂಟಿಗಳ ವೆಹಿಕಲ್ಸ್ ಕೊಡ್ತಾರೆ ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಭಾಳಷ್ಟು ಸೇಲ್ಸ್ ಸಹ ಕೂಡ ಮಾಡಿದ್ವಿ. ಕಂಪ್ನಿದವರು ಭಾಳ ಹೆಮ್ಮೆಯಿಂದ ವಿಶ್ವಾಸ ಗಳಿಸಿದ್ದಾರೆ ಹಾಗೂ ಆಟೋ ಚಾಲಕರು ಕೂಡ ಭಾಳಷ್ಟು ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ. ಪರಿಸರ ಭಾಳಷ್ಟು ಹಾಳಾಗ್ತಾಯಿದೆ. ಯಾಕಂದರೆ ಡೀಸೆಲು, ಪೆಟ್ರೋಲು, ಪೊಲ್ಯೂಷನ್ನಿಂದ ಪರಿಸರ ಹಾಳಾಗ್ತಾಯಿದೆ. ಸ್ಪೆಷಲಿ ವಾಟರ್ ಪೊಲ್ಯೂಷನ್ ಹಾಗೂ ಏರ್ ಪೊಲ್ಯೂಷನ್. ಅದರಿಂದ ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ. ಇವತ್ತು ಉಸಿರಾಟ ತೊಂದರೆ ಇರ್ಬೋದು, ಮತ್ತೊಂದು ಕಾಯಿಲೆ ಅದಕ್ಕಾಗಿ ಎಲೆಕ್ಟ್ರಿಕ್ಕು ಬಂದಿದೆ. ಎಲ್ಲ ಜನರಲ್ಲಿ ವಿನಂತಿಸ್ಕೊಳ್ತೀನಿ, ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಸ್ಪೆಷಲಿ CNG ವೆಹಿಕಲ್ಸ್, ಅದರಲ್ಲಿ ಇನ್ನೇನು ಪೊಲ್ಯೂಷನ್ ಆಗೋಲ್ಲ, ಅದು ಸಹ ಕೂಡ ಉಪಯೋಗಿಸ್ಬೇಕಂತೇಳಿ ವಿನಂತಿಸ್ಕೊಳ್ತಿದ್ದೀನಿ. ರಾಜ್ಯ ಸರ್ಕಾರದ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಪರಿಷತ್ತು ಸದಸ್ಯರಾಗಿ ನೇಮಕಗೊಂಡ ಹಿರಿಯ ಸಿವಿಲ್ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರನ್ನು ನಾಟ್ಯಶ್ರೀ ನೃತ್ಯಾಲಯ ಹಾಗೂ ಗೆಳೆಯರ ಬಳಗದ ವತಿಯಿಂದ ನಗರದಲ್ಲಿ ಸನ್ಮಾನಿಸಲಾಯಿತು. ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಗೌರವಿಸಲಾಯಿತು. ಜಿಲ್ಲೆಯ ಸಿವಿಲ್ ಇಂಜಿನಿಯರ್ ಕ್ಷೇತ್ರಕ್ಕೆ ಹೌಶೆಟ್ಟಿ ಪಾಟೀಲ್ ಅವರ ಕೊಡುಗೆ ಅಪಾರವಾಗಿದೆ. ಅವರನ್ನು ಪರಿಷತ್ತು ಸದಸ್ಯರನ್ನಾಗಿ ನೇಮಕ ಮಾಡಿರುವ ಸರ್ಕಾರದ ಕ್ರಮ ಸೂಕ್ತವಾಗಿದೆ ಎಂದು ನೃತ್ಯಾಲಯದ ನಿರ್ದೇಶಕ KS ಸತ್ಯಮೂರ್ತಿ ಹೇಳಿದ್ದರು. ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಮಾತನಾಡಿ, ಹೌಶೆಟ್ಟಿ ಪಾಟೀಲ್ ಅವರು 3 ದಶಕಗಳಿಂದ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಪರಿಷತ್ ಸದಸ್ಯ ಸ್ಥಾನ ಒಲಿದು ಬಂದಿರುವುದು ಸಂತಸ ಉಂಟು ಮಾಡಿದೆ ಎಂದು ತಿಳಿಸಿದ್ದರು. ನಾಟ್ಯಶ್ರೀ ನೃತ್ಯಾಲಯ ಅಧ್ಯಕ್ಷೆ ರಾಣಿ ಸತ್ಯಮೂರ್ತಿ, ಜಿಲ್ಲಾ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಪ್ರಮುಖರಾದ ಓಂ ಪ್ರಕಾಶ್ ದಡ್ಡೆ, ಉಮಾಕಾಂತ್ ಮೀಸೆ, ಸಂತೋಷ್ ಕುಮಾರ್ ಮಂಗಳೂರೆ, ಕಿರಣ್ ಮೂರ್ತಿ, ರವಿಚಂದ್ರ ಮೂರ್ತಿ, ರಾಘವೇಂದ್ರ ಮೂರ್ತಿ ಸೇರಿದಂತೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.